ಅದೇ ಲೈಟಾಗಿ ಕಾಣಿಸುತ್ತೆ ಈಗ. ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು ಬಾಸ್ ಬಾಸ್ ವಿ ಬಾಸ್ 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 ವಿ ಬಾಸ್ 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 ವಿ ಬಾಸ್ 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 ವಿ ಬಾಸ್ ನಮ್ಮ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ನಮ್ಮ ಬಾಸ್ ನಮ್ಮ ಬಾಸು ಇವತ್ತು ಹೊರಗಡೆ ಹೋಗಿ 100 ಡೇಸ್ ಆಯಿತು. ಆ ನೋವಲ್ಲಿ ಹಿಂಗೆ ಇರಬೇಕಾದ್ರೆ ನಮ್ಮೂರಲ್ಲಿ ನಮ್ಮ ಅರ್ಚಕರು ಇದ್ದರು. ಈ ಥರ ಒಂದು ಪೌರ್ಣಮಿ ದಿವಸ ಒಂದು ಪೂಜೆ ಇಟ್ಕೊಂಡ್ರೆ ಬೇಗ ಬಾಸ್ ಬರ್ತಾರೆ, ಹೊರಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಒಂದು ಬೂದುಗುಂಬಳಕಾಯಿ ಪೂಜೆ ಮಾಡಿಸ್ತೀವಿ. ಅದೆಲ್ಲ ನೀಟಾಗಿ ನೆರವೇರಿದೆ. ಈ ನಮ್ಮ ತಂಗಾಳಿ ಗ್ರಾಮ ಹುಡುಗರು ಅಪ್ಪಟ ಅಭಿಮಾನಿಗಳು ಪ್ರತಿ ವರ್ಷವೂ ಬಾಸ್ ಬರ್ತಡೇ ದಿವಸ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಕೈಲಾದ ಆದಷ್ಟು ಸಹಾಯಗಳನ್ನು ನಾವು ಮಾಡ್ತಿದ್ದೀವಿ. ಹಾಗೆ ಏನು ಅಮಾವಾಸ್ಯೆಗೆ ನಾವು ವಿಶೇಷವಾಗಿ ಬೂದುಗುಂಬಳಕಾಯಿ ದೀಪವನ್ನು ಹಚ್ತಿರ್ತೀವಿ. ಆ ಬೂದುಗುಂಬಳಕಾಯಿ ದೀಪದಿಂದ ಶತ್ರುಗಳು ದೂರ ಆಗ್ತಾರೆ. ಆಮೇಲೆ ಅವರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರ್ತೈತೆ. ಇಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕೆರೆ ಏರಿ ಮೇಲೆ ಈ ಕಾಳಿಕಾದೇವಿ ನಿಂತಿದ್ದಾಳೆ. ಹಾಗೆ ಇವತ್ತು ಏನು ನಮ್ಮ ತಂಗಾಳಿ ಗ್ರಾಮದಲ್ಲಿ ಡಿ ಬಾಸ್ ಅಂತ ಅಂದ್ಕೊಂಡಿದ್ದ ದರ್ಶನ್ ಅಭಿಮಾನಿಗಳು ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಾಳಿಕಾಂಬಾದೇವಿಗೆ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಿ ಅವರ ಡಿ ಬಾಸನ್ನು ಬೇಗ ಬಿಡುಗಡೆ ಆಗಲಿ ಅಂತ ಅವರು ಹಾಗೆ ಶತ್ರುಗಳೆಲ್ಲ ನಾಶವಾಗಲಿ, ಜಲ್ದಿ ಬೇಗ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ನನ್ನ ಕೇಳಿಕೊಂಡ್ರು. ಬಂದು ಇವತ್ತೆಲ್ಲ ಬಂದು ಈ ಅಮ್ಮನಿಗೆ ಬೂದುಗುಂಬಳಕಾಯಿ ದೀಪ ಹಚ್ಚಿ ಹಾರೈಸಿದ್ದಾರೆ. ಹಾಗೆ ಅವ್ರು ಕೇಳ್ಕೊಂಡಿರೋದು ಇಷ್ಟೇ, ನಮ್ಮ ಡಿ ಬಾಸ್ ಇವತ್ತಿಗೆ 100 ದಿವಸ ಆಗಿದೆ ಅಂತ ಅಂದ್ಕೊಂಡ್ರು. ಆದಷ್ಟು ಬೇಗ ಬಿಡುಗಡೆ ಆಗಲಿ, ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೂ ಇನ್ನು ಮುಂದೆ ಒಳ್ಳೆ ರೀತಿಯಾಗಿ ನಡವಳಿಕೆ ಮಾಡಿಕೊಂಡು ನಮ್ಮ ಏನು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳಿಗೆ ಗುರುಗಳಾಗಿ ಏನು ಇನ್ನು ಮುಂದೆ ಯಾವುದೇ ಇದಿಲ್ದಂಗೆ ನಮಗೆ ಬಂದು ಆದಷ್ಟು ಬೇಗ ಹೊರಗಡೆ ಬಂದು ನಮ್ಮ ಅಭಿಮಾನಿಗಳಿಗೆಲ್ಲ ಒಂದು ಸಂತೋಷ ತರಬೇಕು ಅಂತ ಕಾಯ್ಕೊಂಡಿದ್ದಾರೆ.